2016ರಲ್ಲಿ ನಡೆದಿದ್ದ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇವತ್ತು ನ್ಯಾಯಾಲಯ ನೀಡುತ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 21 ಜನರ ಭವಿಷ್ಯವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಡ್ತಾ ಇರತಕ್ಕಂಥದ್ದು. ಕೊಲೆ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಬೇಕಾಗಿರ್ತಕ್ಕಂಥದ್ದು ಆ್ಯಕ್ಚುಲಿ ಏಪ್ರಿಲ್ 9ಕ್ಕೆ ಬರಬೇಕಾಗಿತ್ತು. ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ ಎಲ್ಲ ಇದ್ದಿದ್ದರಿಂದ ತೀರ್ಪನ್ನು ನ್ಯಾಯಾಲಯ ಮುಂದೂಡಿತ್ತು. ಈ ಕೊಲೆ ಪ್ರಕರಣದಲ್ಲಿ 15ನೇ ಆರೋಪಿ A15 ಮಾಜಿ ಸಚಿವ ಮತ್ತು ಶಾಸಕ ವಿನಯ್ ಕುಲಕರ್ಣಿ. 21 ಜನ ಆರೋಪಿಗಳಿದ್ದಾರೆ. ಶಿಕ್ಷೆನ ಖುಲಾಸೆನ ಕೋರ್ಟ್ ಕಡೆಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ತೆರಳಿದ್ದಾರೆ ಅಂತ ಮಾಹಿತಿ. 2 ಪುತ್ರಿಯರ ಜೊತೆ ತೆರಳಿದ್ದಾರೆ ವಿನಯ್ ಕುಲಕರ್ಣಿ. ಆಮೇಲೆ ಅವರು ಕೋರ್ಟ್ನಲ್ಲಿ ನ್ಯಾಯ ಸಿಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆನೂ ಮಾತಾಡಿದರು, ಸತ್ಯ ಗೆಲ್ಲಲಿದೆ ಅಂತ ವಿನಯ್ ಕುಲಕರ್ಣಿ ಅವತ್ತು ಮಾತಾಡಿದರು, ಇವತ್ತು ಕೂಡ ಮಾತಾಡಿದ್ದಾರೆ. ನಾನು ಖುಲಾಸೆ ಆಗ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಅನ್ನೋ ಮಾತುಗಳನ್ನ ಅವತ್ತಿನಿಂದಲೂ ಕೂಡ ಅವರು ಹೇಳಿಕೊಂಡು ಬಂದಿದ್ದಾರೆ. ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ಚಾರ್ಜ್ ಶೀಟಲ್ಲಿ ಏನು ಚಾರ್ಜ್ ಶೀಟು? ಚಾರ್ಜ್ ಶೀಟಲ್ಲಿ ತಾವು ಕೊಲೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ, ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ. ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ಚಾರ್ಜ್ ಶೀಟಲ್ಲಿ ಏನು ಚಾರ್ಜ್ ಶೀಟು? ಚಾರ್ಜ್ ಶೀಟಲ್ಲಿ ತಾವು ಕೊಲೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ, ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ. ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಡೇಟ್ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿಯವರ ವಿಶ್ವಾಸದ ಮಾತುಗಳು ಅದು ಕರೆಕ್ಟ್ ಕೂಡ ಹೌದು. ಎಲ್ಲ ವಾದ ಪ್ರತಿವಾದಗಳೆಲ್ಲ ಮುಕ್ತಾಯಗೊಂಡು ತೀರ್ಪಿನ ದಿನ ಆ FIR ವಿಚಾರವನ್ನು ಮಾತಾಡಿ ಏನಾಗಬೇಕು, ಇವತ್ತಲ್ಲಿ ಅಲ್ಟಿಮೇಟ್ಲಿ ತೀರ್ಪು ಬರುತ್ತೆ. ಸೊ ಶಿಕ್ಷೆನ ಅಥವಾ ಖುಲಾಸೆನ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಈಗ ವಿನಯ್ ಕುಲಕರ್ಣಿ ಒಬ್ಬರೇ ಅಲ್ಲ, 21 ಜನನೂ ಕೂಡ ಈಗ ಹೋಗಬೇಕಾಗುತ್ತೆ, ಕೋರ್ಟಲ್ಲಿ ಹಾಜರಾಗಬೇಕಾಗತ್ತೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಧಾರವಾಡದಿಂದ ಜಾವೀದ್ ಅದೋನಿ ಮತ್ತು ಉಮೇಶ್ ಇಬ್ಬರು ಕೂಡ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊದಲಿಗೆ ಉಮೇಶ್ ಅವರಿಂದ ಮಾಹಿತಿ. ಉಮೇಶ್, ಈಗ ವಾದ ಪ್ರತಿವಾದಗಳೆಲ್ಲವೂ ಕೂಡ ಮುಕ್ತಾಯವಾಗಿದೆ, ಬಟ್ ಡಿಫೆನ್ಸ್ ಲಾಯರ್ ಪ್ರಬಲವಾಗಿ ಮಂಡಿಸಿರುವಂತಹ ಅಂಶಗಳೇನು? ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ? ಇದು ಆರೋಪಿಗಳಿಗೆ ಖುಲಾಸೆನ ಅಥವಾ ಸಜೆನಾ ಅಂತ? ಅರವಿಂದ್, CBI ಅಧಿಕಾರಿಗಳ ತನಿಖೆ ನಂತರದಲ್ಲಿ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಮತ್ತು ವಾದ ಪ್ರತಿವಾದವನ್ನು ಮೇಲ್ನೋಟಕ್ಕೆ ನೋಡೋದಾದರೆ ಈ ಆರೋಪಿಗಳಿಗೆ ಅಂದರೆ ಆರೋಪಿತ ಸ್ಥಾನದಲ್ಲಿರುವಂಥ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಉತ್ತರ ಸಿಗಲಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿರುವಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುಮಾರು 11-11:30 ಹೊತ್ತಿಗೆ ತೀರ್ಪಿನ ಪ್ರಕಟವಾಗುವಂಥ ಸಾಧ್ಯತೆ ಇರುವಂಥದ್ದು. ಕಳೆದ 9ನೇ ತಾರೀಕು ಇವತ್ತಿಗೆ ಪೋಸ್ಟ್ಪೋನ್ ಮಾಡಲಾಗಿತ್ತು. ಇವತ್ತು 15ನೇ ಮೆಟ್ರೋ ಆಗಿರೋದ್ರಿಂದ 11 ಗಂಟೆಗೆ ಕೋರ್ಟ್ ಕಲಾಪ ಶುರುವಾದ ನಂತರದಲ್ಲಿ ಒಂದು 11:30 ಸುಮಾರಿಗೆ ತೀರ್ಪು ಪ್ರಕಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಆರೋಪಿತ ವ್ಯಕ್ತಿಗಳೆಲ್ಲರೂ 21 ಜನರು ಕೂಡ ಖುದ್ದಾಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರಾಗಿರಬೇಕು ಅಂತ ಕೂಡ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರು ಈಗ ಆರೋಪಿ ಸ್ಥಾನದಲ್ಲಿರುವಂಥ ಎಲ್ಲರೂ ಕೂಡ ಕೋರ್ಟ್ ಆವರಣಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಚಾರ್ಜ್ ಶೀಟ್ ಅಂಶಗಳನ್ನು ಉಲ್ಲೇಖ ಮಾಡೋದಾದರೆ ವಿನಯ್ ಕುಲಕರ್ಣಿ ಮತ್ತು ಕೊಲೆಯಾಗಿದ್ದಂಥ ಯೋಗೇಶ್ ಗೌಡ ಏನಿದ್ದಾರೆ, ಪ್ರಾರಂಭದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ರಾಜಕೀಯ ಮಾಡಿಕೊಂಡಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಶುರುವಾದ ಅವರಿಬ್ಬರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಇದರಲ್ಲಿ ಏನು ವಿನಯ್ ಕುಲಕರ್ಣಿ ಏನಿದ್ದಾರೆ ಅವರು ಕೊಲೆಗೆ ಒಳಸಂಚು ರೂಪಿಸಿರುವ ಆರೋಪ ಕೇಳಿ ಬಂದಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಪ್ರಮುಖ 6 ಆರೋಪಿಗಳ ಜೊತೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಆ ಸಂಪರ್ಕ ಸಾಧಿಸಿ ನಂತರದಲ್ಲಿ ಯೋಗೇಶ್